ಹಲೋ ಗೈಸ್, ಹೇಗಿದ್ದೀರಿ? ಈ ವಿಡಿಯೋದಲ್ಲಿ ನಾನು ನಿಮಗೆ 5 ಅಮೇಜಿಂಗ್ ಫ್ಯಾಕ್ಟ್ಸ್ನ ಹೇಳಿದ್ದೇನೆ. ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈ ವಿಡಿಯೋದ ಮಧ್ಯದಲ್ಲಿ ನಾನು ಭೂಮಿಯ ಮೇಲೆ ಅತಿ ದೊಡ್ಡ ಹಾವಿನ ಬಗ್ಗೆ ಮಾತನಾಡುತ್ತೇನೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್. ಫ್ಯಾಕ್ಟ್ ನಂಬರ್ 1, ನೀವು ಎಂದಾದರೂ ಎಲೆ ಸ್ಪರ್ಶದಿಂದ ನೋವು ಅನುಭವಿಸಿದ್ದೀರಾ? ನೈಸರ್ಗಿಕವಾಗಿ ನೀವು ನಮ್ಮ ಊರುಗಳಲ್ಲಿ ಎಲೆಗಳನ್ನು ಮುಟ್ಟಿದರೆ ನಿಮಗೆ ಯಾವುದೇ ತರಹ ನೋವು ಆಗೋಲ್ಲ. ಆದರೆ ಆಸ್ಟ್ರೇಲಿಯಾದಲ್ಲಿ ನೀವು ಎಲೆಗಳನ್ನು ಮುಟ್ಟಿದರೆ ನಿಮಗೆ ಸಾಯಷ್ಟು ನೋವು ಬರುತ್ತದೆ. ಆದರೆ ಎಲ್ಲ ಎಲೆಗಳಲ್ಲ, ಒಂದು ಎಲೆ. ಅದು ಯಾವುದು ಅಂತ ಈಗ ನಾನು ನಿಮಗೆ ಹೇಳ್ತೇನೆ. ಸಾಮಾನ್ಯವಾಗಿ ಆಸ್ಟ್ರೇಲಿಯಾದಲ್ಲಿ ಸ್ಟಿಂಗಿಂಗ್ ಬುಷ್ ಅಥವಾ ಜಿಂಪಿ ಎಂದು ಕರೆಯಲ್ಪಡುವ ಡೆಂಡ್ರೋಕ್ನೈಡ್ ಮೊರೈಟ್ಸ್, ಇದು ಮಲೇಷ್ಯಾ ಮತ್ತು ಆಸ್ಟ್ರೇಲಿಯಾದ ಮಲೆಕಾಡು ಪ್ರದೇಶಗಳಲ್ಲಿ ಕಂಡುಬರುವ ನಟಲ್ ಕುಟುಂಬದ ಉರ್ಟಿಕೇಸಿಯ ಸಸ್ಯವಾಗಿದೆ. ಈ ಎಲೆಯು ಯಾಕೆ ಇಷ್ಟು ಪ್ರಸಿದ್ಧವಾಗಿದೆ ಅಂದರೆ, ಈ ಎಲೆಯನ್ನು ಮುಟ್ಟಿದರೆ ಉರಿ ಮತ್ತು ನೋವು ಉಂಟಾಗುತ್ತದೆ. ಇದರಿಂದ ಪೀಡಿತರು ವಾರಗಟ್ಟಲೆ ಅಥವಾ ತಿಂಗಳುಗಟ್ಟಲೆ ನೆರಳುತ್ತಾರೆ. ಇದು ವಿಶ್ವದಲ್ಲದಿದ್ದರೂ ಆಸ್ಟ್ರೇಲಿಯಾದಲ್ಲಿ ಅತ್ಯಂತ ವಿಷಕಾರಿ ಸಸ್ಯವೆಂದು ಖ್ಯಾತಿ ಪಡೆದಿದೆ. ಈ ಗಿಡವನ್ನು ಮುಟ್ಟಿದ ತಕ್ಷಣ ನಿಮಗೆ ನೋವು ಮತ್ತು ಉರಿ ಉಂಟಾಗುತ್ತದೆ. ಮುಂದಿನ 20 ರಿಂದ 30 ನಿಮಿಷಗಳಲ್ಲಿ ನೋವಿನ ತೀವ್ರತೆಯು ಹೆಚ್ಚಾಗುತ್ತದೆ. ಈ ಕಾರಣದಿಂದಾಗಿ ಬಲಿಪಶು ನಿದ್ರೆ ಮಾಡುವ ಸಾಧ್ಯತೆ ಕಡಿಮೆ, ಆದರೆ ಯಾವುದೇ ಜೀವಹಾನಿ ಆಗೋಲ್ಲ. ಫ್ಯಾಕ್ಟ್ ನಂಬರ್ 2, ನೀವು ಕೆಂಪು ಇರುವೆ ಮತ್ತು ಕಪ್ಪು ಇರುವೆಗಳ ಹೆಸರನ್ನು ಕೇಳಿದಿರಿ ಮತ್ತು ನೋಡಿದಿರಿ, ಆದರೆ ಬುಲೆಟ್ ಇರುವೆಗಳ ಬಗ್ಗೆ ಕೇಳಿದ್ದೀರಾ? ಇಲ್ಲದಿದ್ದರೆ ಈ ವಿಡಿಯೋ ನಿಮಗೋಸ್ಕರನೇ. ಬುಲೆಟ್ ಇರುವೆಗಳು ತುಂಬ ನೋವಿನಿಂದ ಕೂಡಿರುತ್ತವೆ. ಎಷ್ಟು ಅಂದರೆ ಬಹುತೇಕ ಬಂದೂಕಿನಿಂದ ಗುಂಡು ಹಾರಿಸಿದಂತೆಯೇ. ಅದಕ್ಕಾಗಿಯೇ ಅವು ತುಂಬ ಫೇಮಸ್. ಬುಲೆಟ್ ಇರುವೆಗಳು ಪೊನೆರಾಟ್ಯಾಕ್ಸಿನ್ ಎಂಬ ಶಕ್ತಿಯುತ ನ್ಯೂರೋಟ್ಯಾಕ್ಸಿನ್ ಅನ್ನು ಹೊಂದಿರುತ್ತವೆ. ಅದು ನೋವು ಮತ್ತು ಊತ ಮತ್ತು ಸ್ಥಳೀಯ ಪಾರ್ಶ್ವವಾಯುವನ್ನು ಅವುಗಳ ಕುಟುಕಿನಿಂದ ಉಂಟುಮಾಡುತ್ತದೆ. ಕೆಲವು ಜನರು ಬುಲೆಟ್ ಇರುವೆಯಿಂದ ಕುಟುಕಿದ ನಂತರ ಕೆಲವು ಗಂಟೆಗಳ ಕಾಲ ನೋವು ಅನುಭವಿಸುತ್ತಾರೆ. ಅವು ಹೆಚ್ಚಾಗಿ ದಕ್ಷಿಣ ಅಮೆರಿಕಾದ ಆರ್ದ್ರ ಮಳೆಕಾಡುಗಳಲ್ಲಿ ಕಂಡುಬರುತ್ತವೆ. ಫ್ಯಾಕ್ಟ್ ನಂಬರ್ 3, ಗ್ಲಾಸ್ ಡೆಲ್ಯೂಷನ್ ಒಂದು ಅಸಾಮಾನ್ಯ ಮಾನಸಿಕ ವಿದ್ಯಮಾನವಾಗಿದೆ. ಇದರಲ್ಲಿ ಜನರು ಗಾಜಿನಿಂದ ಮಾಡಲ್ಪಟ್ಟಿದೆ ಎಂದು ನಂಬುತ್ತಾರೆ. ಅದರಿಂದಲೇ ಯಾರೂ ಹತ್ತಿರ ಬರಲು ಬಿಡುವುದಿಲ್ಲ, ಯಾಕಂದರೆ ಅದು ಸಿಡಿಯುವ ಅಪಾಯವಿದೆ ಎಂದು ನಂಬಲಾಗಿದೆ. ಇದು ಶತಮಾನಗಳ ಹಿಂದೆ ಉತ್ತುಂಗಕ್ಕೇರಿತ್ತು, ಆದರೆ ಇಂದಿಗೂ ಕೆಲವು ಕೇಸುಗಳು ಇದೆ ಎಂದು ವಿಕ್ಟೋರಿಯಾ ಶೆಫರ್ಡ್ ಬರೆಯುತ್ತಾರೆ. ಮಧ್ಯಕಾಲೀನ ಫ್ರೆಂಚ್ ರಾಜ ಚಾರ್ಲ್ಸ್ 6 ಗ್ಲಾಸ್ ಭ್ರಮೆಗಳಿಂದ ಬಳಲುತ್ತಿರುವ ಪ್ರಮುಖ ವ್ಯಕ್ತಿ. ಪೃಷ್ಠ ಮುರಿಯುವುದನ್ನು ತಪ್ಪಿಸಲು ಕಂಬಳಿಗಳನ್ನು ಸುತ್ತಿಕೊಂಡಿದ್ದರು ಎಂದು ವರದಿಯಾಗಿದೆ. ಫ್ಯಾಕ್ಟ್ ನಂಬರ್ 4, ನೀವು ಹಾವುಗಳನ್ನು ನೋಡಿದ್ದೀರಿ, ಆದರೆ ನೀವು ಎಷ್ಟು ಉದ್ದ ಹಾವುಗಳನ್ನು ನೋಡಿದ್ದೀರಿ? 5 ಮೀಟರ್ ಅಥವಾ 10 ಮೀಟರ್? ಆದರೆ ನಾನು ಈಗ ಹೇಳುತ್ತಿರುವ ಹಾವನ್ನು ನೀವು ಎಂದಿಗೂ ನೋಡುವುದಿಲ್ಲ ಅಥವಾ ಕೇಳುವುದಿಲ್ಲ. ಅದು ಟೈಟಾನೋಬೋವಾ. ಅನಕೊಂಡವು ಅದರ ಉದ್ದ ಮತ್ತು ತೂಕಕ್ಕೆ ಹೆಸರುವಾಸಿಯಾಗಿದ್ದರೂ ಟೈಟಾನೋಬೋವಾ ಹಾವಿನ ಜಾತಿಗೆ ಹೋಲಿಸಿದರೆ ಇದು ಮಸುಕಾಗುತ್ತದೆ. ಹಲವು ವರ್ಷಗಳ ಹಿಂದೆಯೇ ಈ ಜಾತಿಯ ಹಾವು ನಶಿಸಿ ಹೋಗಿದ್ದರೂ ಅನಕೊಂಡಕ್ಕಿಂತ ಉದ್ದವಿತ್ತು. ಟೈಟಾನೋಬೋವಾ ಸೆರಜೋನೆಸಿಸ್ ಒಮ್ಮೆ ದಕ್ಷಿಣ ಅಮೆರಿಕಾದ ಆರ್ದ್ರ ಕಾಡುಗಳ ಮತ್ತು ನದಿಗಳಲ್ಲಿ ಕಂಡುಬಂದಿದೆ. ಟೈಟಾನೋಬೋವಾ ಇದುವರೆಗೆ ಅಸ್ತಿತ್ವದಲ್ಲಿದ್ದ ಅತಿದೊಡ್ಡ ಹಾವುಗಳಲ್ಲಿ ಒಂದಾಗಿದೆ ಎಂದು ಹೇಳಲಾಗುತ್ತದೆ. ಈ ಹಾವು ಅಸ್ತಿತ್ವದಲ್ಲಿ ಇಲ್ಲದಿದ್ದರೂ 60 ಮಿಲಿಯನ್ ವರ್ಷಗಳ ಹಿಂದೆ ಇದು ಕನಿಷ್ಠ 13 ಮೀಟರ್ಗಳ ಉದ್ದವಿತ್ತು. ಒಂದೆಡೆ ಇತ್ತೀಚಿನ ದಿನಗಳಲ್ಲಿ ಹೊಸ ವಿಷಯ ಬೆಳಕಿಗೆ ಬಂದಿದೆ. ಒಂದು ದಶಕಕ್ಕೂ ಹೆಚ್ಚು ಕಾಲ ಟೈಟಾನೋಬೋವಾವನ್ನು ಅತಿದೊಡ್ಡ ಹಾವು ಎಂದು ಪರಿಗಣಿಸಲಾಗಿದೆ. ಆದರೆ ಲೈಫ್ ಸೈನ್ಸ್ ವರದಿ ಮಾಡಿದ ಇತ್ತೀಚಿನ ಸಂಶೋಧನೆಯ ಕೆಲವು ಕುತೂಹಲಕಾರಿ ಸಂಗತಿಗಳನ್ನು ಬಹಿರಂಗಪಡಿಸಿದೆ. ಗುಜರಾತ್ನ ಗನಿಯಲ್ಲಿ ವಾಸುಕಿ ಇಂಡಿಕಸ್ನ ಪಳೆಯುಳಿಕೆಗಳು ಪತ್ತೆಯಾಗಿವೆ. ಈ ಹಾವಿನ ಜಾತಿಯ ಟೈಟಾನೋಬೋವಾಕ್ಕಿಂತ 2 ಮೀಟರ್ ಉದ್ದವಾಗಿದೆ ಎಂದು ಭಾವಿಸಲಾಗಿದೆ. ಇವು 11 ರಿಂದ 15 ಮೀಟರ್ಗಳ ನಡುವೆ ಇರಬಹುದು ಎಂದು ಹೇಳಲಾಗಿದೆ. ಹಿಂದೂ ಧರ್ಮದಲ್ಲಿ ಪೌರಾಣಿಕ ಸರ್ಪ ರಾಜನ ನಂತರ ಈ ಬೃಹತ್ ಹಾವಿಗೆ ವಾಸುಕಿ ಎಂದ ಹೆಸರಿಸಲಾಯಿತು. ಈ ಜೀವಗಳು ಸುಮಾರು 47 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಸುತ್ತಾಡಿದವು. ಫ್ಯಾಕ್ಟ್ ನಂಬರ್ 5, ಮಹಾ ಎಂದರೆ
ತಪ್ಪು ಮಾಡಿದ ವ್ಯಕ್ತಿಗೆ ಎಷ್ಟು ವರ್ಷ ಶಿಕ್ಷೆಯಾಗಬಹುದು? 10 ವರ್ಷ, 20 ವರ್ಷ ಅಥವಾ 30 ವರ್ಷ? ಆದರೆ ಒಬ್ಬ ವ್ಯಕ್ತಿಗೆ ಅಕ್ಷರಶಃ 1,41,708 ವರ್ಷಗಳ ಶಿಕ್ಷೆ ವಿಧಿಸಲಾಗಿತ್ತು. ಆ ವ್ಯಕ್ತಿ ಯಾರು ಅನ್ನೋದು ಈಗ ನೋಡೋಣ. ಥಾಯ್ಲೆಂಡ್ನಲ್ಲಿ ಮಹಿಳೆಯೊಬ್ಬರಿಗೆ ಹಲವಾರು ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಲಾಯಿತು. ವರದಿಗಳ ಪ್ರಕಾರ ಅವಳು ತನ್ನ ದೇಶದಲ್ಲಿ ಮಾತ್ರವಲ್ಲದೆ ದೇಶದ ಇತರ ಭಾಗಗಳ ಜನರ ಮೇಲೆ ಪರಿಣಾಮ ಬೀರುವ ಅಪರಾಧದಲ್ಲಿ ಭಾಗಿಯಾಗಿದ್ದಳು. ಚಿಟ್ ಫಂಡ್ ಸ್ಕೀಮ್ ಮೂಲಕ ಹಲವು ಜನರಿಗೆ ವಂಚಿಸಿದ ಆರೋಪದಲ್ಲಿ ಚಾಮೋಯ್ ತಿಪ್ಯಾಸು ಅವರಿಗೆ 1,41,708 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಮಹಾ ಎಂದರೆ ಒಬ್ಬ ಮನುಷ್ಯ 100ರಿಂದ 120 ವರ್ಷ ಬದುಕುತ್ತಾನೆ. ಆದರೆ ಅವಳಿಗೆ 1,41,708 ವರ್ಷಗಳ ಶಿಕ್ಷೆಗೆ ಸಾಮಾನ್ಯ ವಿಷಯ ಅಲ್ಲ. ವರದಿಯ ಪ್ರಕಾರ ಅವರು ಚಾಮೋಯ್ ಫಂಡ್ ಎಂಬ ಚಿಟ್ ಫಂಡ್ ಯೋಜನೆಯನ್ನು ಸ್ಥಾಪಿಸಿದ್ದರು ಮತ್ತು ಅದರಲ್ಲಿ ಹಣವನ್ನು ಹೂಡಿಕೆ ಮಾಡಿದವರಿಗೆ ಹೆಚ್ಚಿನ ಆದಾಯವನ್ನು ನೀಡುವ ಆಯಿಲ್ ಷೇರುಗಳಂತೆ ಕಾಣುವಂತೆ ಸ್ಥಾಪಿಸಲಾಯಿತು. ಮಹಿಳೆ ಪ್ರಪಂಚದ ವಿವಿಧ ಭಾಗಗಳಿಂದ ಸುಮಾರು 16,000 ಜನರನ್ನು ವಂಚಿಸಿದ್ದಾಳೆ ಮತ್ತು 200ರಿಂದ 300 ಮಿಲಿಯನ್ US$ ಗಳಿಸಿದ್ದಾಳೆ. ದಟ್ಸ್ ಆಲ್ ಫಾರ್ ದ ಡೇ ಗೈಸ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್.